ಜನರ ಆಸೆಗೆ ಸ್ಪಂದಿಸಿದ ಮಲ್ಲಿಕಾರ್ಜುನ್ ಹೊರಕೇರಿ, ಗರಗದಲ್ಲಿ ಬ್ಯಾಂಕ್ ಆರಂಭ. ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವ್ರು. ವೀಕ್ಷಕರೇ, ಧಾರವಾಡ ಜಿಲ್ಲೆಯ ಗರಗ್ ಗ್ರಾಮದ ಜನರ ಬಹುದಿನಗಳ ಕನಸಾಗಿದ್ದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಇದೀಗ ಸಾಕಾರಗೊಳ್ಳುತ್ತಿದೆ. ಗ್ರಾಮದ ಜನರ ಆಶಯದಂತೆ ಸ್ಪಂದಿಸಿದ ಮಲ್ಲಿಕಾರ್ಜುನ್ ಹೊರಕೇರಿ ಅವರ ನೇತೃತ್ವದಲ್ಲಿ ಬ್ಯಾಂಕಿನ ನೂತನ ಶಾಖೆಯು ಉದ್ಘಾಟನಾ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 9, 2026 ಭಾನುವಾರ ಬೆಳಿಗ್ಗೆ 10:30ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಬೈಲೊಂಗುಲ್ ರಸ್ತೆಯ ಪೊಲೀಸ್ ಠಾಣೆ ಸಮೀಪದ ಅಲಸಂದಿ ಬಿಲ್ಡಿಂಗ್ನಲ್ಲಿ ನೂತನ ಬ್ಯಾಂಕ್ ಕಚೇರಿಯನ್ನು ಉದ್ಘಾಟಿಸಲಾಗುತ್ತದೆ. ಬಳಿಕ ಗರಗದ ಶ್ರೀ ಜಗದ್ಗುರು ಮಡಿವಾಳೇಶ್ವರ ಕಲ್ಮಠ್ ಕಲ್ಯಾಣ ಮಂಟಪದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ, ಪರಮ ಪೂಜ್ಯ ಆತ್ಮಾರಾಮ್ ಮಹಾಸ್ವಾಮಿಗಳು, ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು, ಮುನೇಶ್ವರ ಆಚಾರ್ಯ ಮಹಾಸ್ವಾಮಿಗಳು, ಶಿವ ಸಿದ್ದರಾಮಯ್ಯನವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅಭಿನವ ಬಸವಣ್ಣನವರು ಆಶೀರ್ವಚನ ನೀಡಲಿದ್ದಾರೆ. ಇದೇ ವೇಳೆ ಅಜ್ಜಪ್ಪ ಹೊರಕೇರಿ, ಪ್ರಹ್ಲಾದ್ ಜೋಶಿ, ಶಿವಲೀಲಾ ವಿನಯ್ ಕುಲಕರ್ಣಿ, ಅಮೃತ್ ದೇಸಾಯಿ, ಲಿಂಗರಾಜ್ ಪಾಟೀಲ್, ಸೀಮಾ ಮಸೂತಿ, ಮಂಜುಳಾ ಹೊರಕೇರಿ, ತವನಪ್ಪ ಅಷ್ಟಗಿ, ಲಿಂಗರಾಜ್ ಗೌಡ ಮರಿಗೌಡ್ರ, ಸವಿತಾ ಅಮರ್ ಶೆಟ್ಟಿ, ಮಂಜುನಾಥ್ ಮಕ್ಕಳಕೇರಿ, ಮಂಜುನಾಥ್ ಹೊರಕೇರಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಗರಗ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಬ್ಯಾಂಕಿನ ಸೇವೆಯನ್ನು ಮತ್ತಷ್ಟು ಸುಲಭಗೊಳಿಸುವ ಉದ್ದೇಶದಿಂದ ಆರಂಭವಾಗುತ್ತಿರುವ ಈ ಬ್ಯಾಂಕ್ ಗ್ರಾಮೀಣ ಅಭಿವೃದ್ಧಿಗೆ ಹೊಸ ಉತ್ತೇಜನ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಗರಗ್ ಗ್ರಾಮದ ಜನರ ಬಹುಕಾಲದ ನಿರೀಕ್ಷೆಯಾಗಿದ್ದ ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರ ಬ್ಯಾಂಕ್ ಉದ್ಘಾಟನೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಸಾವಿರಾರು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ನನ್ನ ಹೆಸರು ಪಾರ್ವತಿ ಎಲಿಗಾರ್. ನಾವು ಕೊಟಬಾಗಿಂದ ಬಂದಿದ್ದೇವೆ. ಇಲ್ಲಿ ಹೊಲಿಗೆ ಕ್ಲಾಸ್ ಚಲೋ ನಡೆಸಾತಾರ. ಮಲ್ಲಿಕಾರ್ಜುನ್ ಸೌಹಾರ್ದ ಬ್ಯಾಂಕ್ ವತಿಯಿಂದ ನಾವು ಹೊಲಿಗೆ ಕ್ಲಾಸ್ ಫ್ರೀ ಇಟ್ಟಿದ್ದೇವೆ ಇಲ್ಲಿ, ಹಾಗೂ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಬಡವರು ಬರಲಿ ಅಂಥೇಳಿ ಫ್ರೀ ಕ್ಲಾಸ್ ಇಟ್ಟಿದ್ದೇವೆ. ಇಲ್ಲಿ ಬರ್ತಾ ಇದ್ದಾರೆ ಜನ, ನಾವು ಹೇಳ್ಕೊಡ್ತಾ ಇದ್ದೇವೆ ಅವರಿಗೆ. ಇದು 12 ಗಂಟೆಯಿಂದ 2:30ವರೆಗೂ ಕ್ಲಾಸ್, ಫ್ರೀ ಕ್ಲಾಸ್. ಅವರು SLC ಮುಗಿಸಿರ್ಬೇಕು, ಅವ್ರದ್ದು ಡಾಕ್ಯುಮೆಂಟ್ಸ್ ಇಸ್ಕೊತೀವಿ. ನೇಮಚಂದ್ರ ಅಲಸಂದೆ ಗರಗದವರು. ಇಲ್ಲಿ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ನಮಗೆ ಬೇಕು. ಏನು ಯಾವುದಕ್ಕೆ ಬೇಕು? ಯಾಕೆ ಈ ಸಣ್ಣ ವ್ಯಾಪಾರಸ್ಥರು, ರೈತರು ಮತ್ತು ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನು ಇಲ್ಲಿ ಸ್ಥಾಪನೆ ಮಾಡೋಕೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ವಿ. ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ನಮಗಾಗಿ ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವಾಗೆ ಅಧ್ಯಕ್ಷರನ್ನು ಕೇಳ್ಕೊಂಡಾಗ ಅಧ್ಯಕ್ಷರು ಆಯಿತು ಅಂತಂದೇಳಿ ಇಲ್ಲಿ ಒಂದು ಶಾಖೆ ಆರಂಭಿಸಿ ಮಾಡಿದಾರ. ನಮ್ಮೆಲ್ಲ ಗ್ರಾಮೀಣ ಜನತೆಗೆ, ರೈತರಿಗೆ, ಇನ್ನುಳಿದಂಥ ಎಲ್ಲ ಜನರಿಗೂ ಇದು ಒಂದು ಸದಾವಕಾಶ, ಅದರಿಂದ ಅವಕಾಶ ಸಿಗಲಿ ಅನ್ನುವಂಥ ಭಾವನೆಯಿಂದ ನಾವು ಮಾಡಿದ್ದಕ್ಕೆ ಅವರು ನಮಗೆ ಸಹಕಾರ ಕೊಟ್ಟು ಇಲ್ಲಿ ಒಂದು ಬ್ಯಾಂಕ್ ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸದಾ ಅವರ ಒಂದು ಬ್ಯಾಂಕಿಗೆ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ಮಾತಿಗೆ ಅವರು ಬೆಲೆ ಕೊಟ್ಟು ಬಂದಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಏನು ಬೆನಿಫಿಟ್ ನಿಮಗೆ? ನಮಗೆ ಬೆನಿಫಿಟ್ ಅಂತಂದರೆ ನೋಡಿ, ಯಾವುದೇ ಈಗ ನಾವು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋದರೆ 108 ಕಾಪೀಸ್ ತೊಂಬರ್ರಿ, ಅದನ್ನು ತೊಂಬರ್ರಿ, ಇದನ್ನು ತೊಂಬರ್ರಿ, ಆ ರಗಳು ಈ ರೇಗಳಿದೆ. ಇಲ್ಲೇ ಆ ರೀತಿ ಯಾವುದೇ ರೀತಿ ಇಲ್ಲ ಅನ್ನುವುದನ್ನು ನಾವು ಮನಗಟ್ಟಾಗ ಅವ್ರಿಗೆ ನಾವು ಸೌಹಾರ್ದ ಮಲ್ಲಿಕಾರ್ಜುನ ಸೌಹಾರ್ದ ಅವ್ರು ಕೇಳಿದಾಗ ಆಯಿತು ನಾವು ಬಂದು ಗ್ರಾಮೀಣ ಜನತೆಗೆ ಮಾಡ್ತೀವಿ. ನಾವು ಯಾವುದೇ ರೀತಿ ಇವನ್ ಡಾಕ್ಯುಮೆಂಟ್ಸ್ಗಳನ್ನ ಭಾಳ ಕೇಳದೆ ಯಾವುದು ಬೇಕಾಗಿರ್ತದೆ ಅದನ್ನು ಅವ್ರ ಕಡೆಯಿಂದ ಇಸ್ಕೊಂಡು ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ ಸರ್. ಈಗ ಒಂದೇ ಒಂದು ನಾನು ಹೇಳೋದು, ಇಲ್ಲಿ ಸೌಹಾರ್ದ ಬ್ಯಾಂಕು ಟಿಕಾವ್ ಆಗ್ತದ ಅಂದ್ರೆ ನಡೀತೈತಿ ಸರ್, 100% ಆಗಿ ನಡೀತೈತಿ. ಯಾಕಂತಂದ್ರೆ ಅವರ ಉದ್ದೇಶಗಳು ಬಹಳ ಇದಾವೆ. ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಅವಕಾಶ ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನುವಂಥದ್ದು ಅವರದಲ್ಲಿ ಮೋಟಿವೇಶನ್ ಇದ್ದಿದ್ದಲ್ಲ. ಅದು ನಮ್ಮ ಒಂದು ನಾವು ಕೇಳಿದ್ದಕ್ಕೆ ಅದನ್ನು ಅವ್ರು ಕೊಡ್ತಾ ಇದಾರಲ್ಲ, ಅದು ಒಂದು ಉದ್ದೇಶದಿಂದನೇ ಇಲ್ಲಿ ನಡೀತೈತಿ. ಅಷ್ಟೇ ಅಲ್ಲದೆ ಈಗ ಗ್ರಾಮೀಣದಲ್ಲಿ ಬಡ ಹೆಣ್ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನ ನಡೆಸ್ತಾ ಇದ್ದಾರೆ, ಕಂಪ್ಯೂಟರ್ ನಡೆಸ್ತಾ ಇದ್ದಾರೆ. ಇನ್ನೂ ಬರುವಂಥ ದಿನಮಾನಗಳಲ್ಲಿ ಏನು ಸರ್ಕಾರದಿಂದ ಸವಲತ್ತುಗಳು ಸಿಗ್ತವೆ, ಧಾರವಾಡಕ್ಕೆ ಹೋಗಿ ತಗೊಳ್ಳಬಾರದನ್ನೇ ಇಲ್ಲೇ ಅವರು ಕೊಡೋ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ. ಆ ರೀತಿ ಮಾಡ್ತಾರೆ ಅನ್ನುವಂಥ ನಮಗೂ ಅವಕಾಶ ಇದೆ ಸರ್, ನಮಗೂ ಭರವಸೆ ಇದೆ ಸರ್. ತಮ್ಮ ಹೆಸರು? ಕಿರಣ್ ಬುಲ್ಬುಲೆ, ಮೆಡಿಕಲ್ ಶಾಪು ಸರ್. ಮಲ್ಲಿಕಾರ್ಜುನ್ ಸೌಹಾರ್ದ ಬ್ಯಾಂಕ್ ಬೇಕು ಅನ್ನೋದಕ್ಕಿಂತ ಅವಶ್ಯಕ ವಸ್ತು. ನಾವು ನ್ಯಾಷನಲೈಸ್ ಬ್ಯಾಂಕಿಗೆ ಹೋದರೆ 108 ಡಾಕ್ಯುಮೆಂಟ್ಸು
108 ಥರ ಅಲ್ಲಿ ಹೋಗು ಇಲ್ಲಿ ಹೋಗು ಬರೀ ಅಡ್ಡಾಡ್ಸೈಡ್ ಜನರಿಗೆ ಹೈರಾಣ ಮಾಡಿಬಿಡ್ತಾರೆ. ಇವರು ಒಳ್ಳೆ ಇದು ಒಂದೇ ಶಾಖೆ ಎಲ್ಲ ಟೋಟಲ್ 20 ಶಾಖೆಗಳನ್ನು ಇವ್ರು ಹೊಂದಿದ್ದಾರೆ. ಇದು ಮಲ್ಲಿಕಾರ್ಜುನ್ ಹೊರಕೇರಿ ಅವರಿಂದ ಸ್ಥಾಪನೆಯಾಗಿದ್ದು ಇದುವರೆಗೂ ಒಳ್ಳೆ ವ್ಯವಹಾರಗಳನ್ನು ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ಯಾರಿಗೆ ರೀತಿ ಜನರಿಗೆ ಮೋಸ ಮಾಡಿಲ್ಲ, ಏನಿಲ್ಲ. ನಾವು ಮೊನ್ನೆ ಒಂದು ಕರಿಯಮ್ಮನ ಗುಡಿ ಒಳಗೆ ಕರಿಯಮ್ಮನ ದೇವಸ್ಥಾನ ಅಂತ ಹೇಳಿತ್ತು. ಅವಾಗ ಊರ ಜನರು ಹಿರಿಯರನ್ನೆಲ್ಲ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಿನೊಳಗೆ ನಾವು ಎದ್ದು ನಿಂತು ಹೇಳಿದ್ವಿ. ಅಂದರೆ ಹಿಂದಕ್ಕೆ ಒಮ್ಮೆ ಇಲ್ಲಿ ಸಾಧುನ್ ಅವ್ರದ್ದು ಚೆನ್ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಇತ್ತು. ಅವರೆಲ್ಲ ಜನರನ್ನ ಮೋಸ ಮಾಡಿ ಇಲ್ಲಿ ಕಮ್ಮಿ ಅಂದರು ಇಲ್ಲಂದ್ರು ಒಂದು 60-70 ಕೋಟಿ ರೂಪಾಯಿ ಹಾಕ್ಕೊಂಡು ಹೋಗಿದ್ದಾರೆ. ನೀವು ಆ ರೀತಿ ಏನು ವ್ಯವಹಾರ ಮಾಡಕ್ಕೆ ಹೋಗ್ಬೇಡಪ್ಪ, ನಾವೆಲ್ಲ ನಿಮ್ಗೆ ಊರನ್ನವ್ರು ಸಹಕಾರ ಕೊಡ್ತೇವೆ. ನಿಮ್ಗೆ ಏನು ಬೇಕು ಹೇಳ್ರಿ ಅದನ್ನೆಲ್ಲ ನಾವು ನಿಮ್ಗೆ ಸಹಕಾರ ಕೊಡ್ತೇವೆ. ನೀವು ಚೆಂದಾಗಿ ಅದನ್ನು ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ಅದೇ ರೀತಿ ಆಲ್ರೆಡಿ ಈಗ ನಮ್ಗೆ 65 ಲಕ್ಷ ರೂಪಾಯಿಗೆ ಇದನ್ನು ಕೊಟ್ಟಿದ್ದಾರೆ, ಡಿಪಾಸಿಟ್ ಆಗಿದೈತೆ ಅವ್ರಿಗೆ. 40 ಲಕ್ಷ ರೂಪಾಯಿಗಳನ್ನ ಲೋನ್ ಕೊಟ್ಟಿದ್ದಾರೆ. ಸ್ತ್ರೀ ಶಕ್ತಿ ಸಂಘಗಳಿಗೆ, ಯುವಕರಿಗೆ, ರೈತರಿಗೆ ನಾವು ಹೆಚ್ಚಿನ ಪ್ರಮಾಣದಾಗ ರೈತರಿಗೆ ಆದ್ಯತೆ ಕೊಡ್ರಿ ಅನ್ನೋ ಮಾತನ್ನು ಹೇಳಿದೆವು. ಅವರು ಅದಕ್ಕೆಲ್ಲ ಸ್ಪಂದನೆ ಮಾಡಿದರು. ಒಳ್ಳೆ ರೀತಿಯಿಂದ ನಡ್ಕೊಂಡವರು. ಆ ಬ್ಯಾಂಕಿನಲ್ಲಿ ಇರೋರೆಲ್ಲ ಭಾಳ ಒಳ್ಳೆ ಜನ ಅದಾರ. ಯಾರು ನಮ್ಮ ರೈತರಿಗೆ ಮೋಸ ಮಾಡಬೇಕು, ರೈತರನ್ನ ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ಆಲ್ಮೋಸ್ಟ್ ಆಲ್ ಗ್ರಾಮೀಣ ಪ್ರದೇಶದಾಗ ರೈತರ 70% ರೈತರ ಇದಾರೆ. ಇಲ್ಲಿ ಒಂದು 30% ಬಿಸ್ನೆಸ್ಗಾರರು, ಕೂಲಿಕಾರರು, ವ್ಯಾಪಾರಸ್ಥರು ಇರ್ಬೋದು. ಆದಷ್ಟು ನೀವು ಸ್ವಲ್ಪ ರೈತರಿಗೆ ಹೆಲ್ಪ್ ಮಾಡಿರಿ ಅಂತ ಹೇಳಿದ್ವಿ. ಆ ಪ್ರಕಾರ ಅವ್ರು ನಡೆದಿದ್ದಾರೆ. ಅವ್ರ ಮುಂದೆ ಏನೇ ತೊಂದರೆ ಆದರೂ ನಾವು ಅವ್ರ ಬೆನ್ನ ಹಿಂದೆ ಇರ್ತೇವೆ. ಈ ಗ್ರಾಮಸ್ಥರು ಎಲ್ಲರೂ ಅಂದರೆ ಗರಗರ ಗ್ರಾಮಸ್ಥರು ನೀವಾಗಿ ಅವ್ರನ್ನ ಕರ್ಕೊತಾ ತರ್ತಾ ಇದ್ದಾರಾ ಇಲ್ಲಿಗೆ? ಮುಂದೆ ಇಲ್ಲಿ ನಮ್ಮ ಊರನ್ನವ್ರು ಆದಂಥ ಒಬ್ರು ಆನಂದ್ ಮಡಿವಾಳ ಅವರು ಅಂತ ಹೇಳಿ ಗರಗ ಗ್ರಾಮದವ್ರು. ಅವರು ಹೋಗಿ ಬೇರೆ ಕಡೆ ಇದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದಾರೆ ಅವರು. ಅವ್ರು ಬಂದು ನಮ್ಮ ಊರಾಗ ಹಿರಿಯರನ್ನ ಕೇಳಿದ್ರು, ಹಿಂಗೆ ಬರ್ಬೇಕಂತ ಮಾಡೈತಿ, ಹಿಂಗೆ ಮಾಡ್ಬೇಕಂತ ಮಾಡೈತಿ ಅಂತೇಳಿ. ಇಲ್ಲಿ ನಮ್ಮ ಗರಗ ಮಡಿವಾಳೇಶ್ವರ ಮಠ ಪುಣ್ಯಕ್ಷೇತ್ರ. ಆ ಮಠದ ಅಗದಿ ಒಳ್ಳೆ ಭಕ್ತರವರು. ಅವ್ರು ಆಗಲೆಲ್ಲ ಮಠಕ್ಕೆ ಬರುವಾಗ ಇಲ್ಲಿ ಒಡನಾಟ ಹೆಚ್ಚಾಗಿದ್ದಕ್ಕೆ ಇಲ್ಲೆಲ್ಲ ನಮ್ಮನ್ನೆಲ್ಲ ಕೇಳ್ಕಾಸ ಅವ್ರು ಚರ್ಚೆ ಮಾಡಿದ್ದಕ್ಕಿಲ್ಲ ಮಾಡ್ರಿ ಒಳ್ಳೇದಾಗತ್ತೆ, ನಾವು ನಿಮಗೆ ಹಿಂದೆ ಏನು ಸಪೋರ್ಟ್ ಬೇಕು ಅದನ್ನೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ. ಆದ್ರೆ ಜನರಿಗೆ ಮೋಸ ಮಾಡೋದನ್ನು ಮಾತ್ರ ಅದನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡಿರಿ. ನೀವು ಲೋನ್ ಕೊಡುವಾಗ ಒಳ್ಳೆಯವ್ರಿಗೆ ಕೊಡ್ರಿ, ಒಳ್ಳೆ ರೀತಿಯಿಂದನೇ ಇಸ್ಕೋರಿ. ಆದ್ರೆ ಅಂತಿಂಥವ್ರು ಲೋನ್ ಕೊಟ್ಟು ಮತ್ತೆ ಹಿಂದಾಗಡೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ ಅಂತೆಲ್ಲ ರೀತಿಯಿಂದ ಹೇಳಿದೆವು. ಆಯಿತು ನೀವು ಮಾಡಿರಿ ಒಳ್ಳೇದಾಕತ್ತಂತೇಳಿ ನಾವು ಮಾಡಕ್ಕೆ ಹಚ್ಚಿದ್ದೆವು. ಸರ್ ಶಿವಾನಂದ ಉಳವನ್ನವರ ಗರಗ. ಮಲ್ಲಿಕಾರ್ಜುನ ಒಂದು ಸೊಸೈಟಿ ನಮ್ಮ ಗರಗದಲ್ಲಿ ಓಪನಿಂಗ್ ಆಗ್ತಾ ಇದೆ. ಇದೇ 9 ತಾರೀಕು ಮಠದಲ್ಲಿ ಅದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಇಲ್ಲಿ ಗರಗದಲ್ಲಿ ಆನಂದ್ ಸರ್ ಅಂತ ಹೇಳಿ ಅದಾರು. ಅವರು ಹೋಗಿ ನಾವು ಭೇಟಿ ಆಗಿದ್ದೀವಿ ಅವ್ರಿಗೆ, ಸರ್ಗೆ. ನಮಗೆ ತುಂಬ ಅವರು ಲೋನನ್ನು ಮಾಡಿಕೊಟ್ರು. ತುಂಬ ಚೆನ್ನಾಗಿ ನಮಗೆ ಒಂದು ಸುಮಾರು 40-50 ಸಾವಿರ ರೂಪಾಯಿ ಲೋನ್ ಕೊಟ್ಟರು. ಆಮೇಲೆ ಲೋನು ನಾವು ಕಟ್ಟಿದ್ದೀವಿ. ಈಗ ಮತ್ತೆ ನಮಗೆ 1 ಲಕ್ಷ ರೂಪಾಯಿ ಅವರು ನಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಮತ್ತು 1 ಲಕ್ಷ ರೂಪಾಯಿ ಅವ್ರು ಮಾಡಿಕೊಡ್ತಾರೆ. ನಮ್ಮ ವ್ಯವಹಾರ ದೃಷ್ಟಿಯಿಂದ ನಾವು ಚೆನ್ನಾಗಿ ತುಂಬ್ಕೊಂತ ಮಾಡ್ಕೊತ ಹೋಗ್ತೇವೆ ಸರ್. ಗರಗದ ಗ್ರಾಮಕ್ಕೆ ನಮ್ಮ ಮಲ್ಲಿಕಾರ್ಜುನ ಒಂದು ಸೌಹಾರ್ದ ಸೊಸೈಟಿ ಬ್ಯಾಂಕ್ ಅನ್ನ ತರಬೇಕಂತೇಳಿ ನಾವು ಊರನ್ನವರು ಸ್ವಲ್ಪ ನಾವೆಲ್ಲ ಅಂಗಡಿ ವ್ಯಾಪಾರಸ್ಥರೆಲ್ಲ ಸೇರಿ ಅವ್ರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೀವಿ. ಮಲ್ಲಿಕಾರ್ಜುನ ಸರ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿ ಅವರೆಲ್ಲ ತೊಗೊಂಡ್ಬಂದು ಈಗ ನಮ್ಮ ಸೊಸೈಟಿ ಮಾಡ್ಯಾರ. ನಮಗೆ ಭಾಳ ಅನುಕೂಲ ಆಗ್ಯದ. ನಾವು ಅಲ್ಲಿ ಗ್ರಾಹಕರು ಕೂಡ ಆಮೇಲೆ ನಮಗೆ ವ್ಯಾಪಾರಸ್ಥರಿಗೆ ಆಮೇಲೆ ಊರಾನ ಎಲ್ಲ ಜನರಿಗೆ ನಾಗರಿಕ ಇದರಿಂದ ಭಾಳ ಅನುಕೂಲ ಆಕೈತಿ ಅಂತ ಈಗ ಸದ್ಯ ಆಗೈತಿ. ಇನ್ನು ಮುಂದೆ ಆದ್ರೂ ಆಕತಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ನನ್ನ ಹೆಸರು ರಾಜು ಅಂತ ಹೇಳ್ರಿ. ರಾಜು ಅಂಗಡಿ ನಮ್ದು ಇದು ವ್ಯವಹಾರ ಮಾಡ್ತೇವ್ರಿ. ಅಂಗಡಿ ಬಿಸ್ನೆಸ್ ಐತಿ, ವ್ಯವಹಾರ ಮಾಡ್ತೇವೆ. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲೇ ಬ್ಯಾಂಕ್ ಇದ್ರ ವ್ಯವಸ್ಥೆ ಮಾಡಿದ್ದಕ್ಕೆ ಮಲ್ಲಿಕಾರ್ಜುನ ಹೊರಕೇರಿಗೆ ನಾವು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇವೆ.